ಕೋಲಾರ ಜಿಲ್ಲೆಯ ನಾನು ಬಹುಶಃ ಉಸ್ತುವಾರಿ ಸಚಿವನಾಗಿದ್ದುಕೊಂಡು ತಾವೆಲ್ಲರೂ ಕೂಡ ನಮಗೆ ಅತ್ಯಂತ ಪ್ರೀತಿಯಿಂದ ಸಂಪೂರ್ಣವಾದ ಸಹಕಾರ ತಾವು ಇವತ್ತು ಕೊಟ್ಟಿದ್ದೀರಿ. ಅಂತ ಒಂದು ಪವಿತ್ರತೆ ಮತ್ತು ಪುಣ್ಯ ಭೂಮಿಯ ಕೋಲಾರದಲ್ಲಿ ಮತ್ತೊಂದು ಸಂಭ್ರಮದ ಆ ಸಾಧನೆಯ ಸಂಭ್ರಮ ನಡೆಯುವ ಸಂದರ್ಭದಲ್ಲಿ ನಾನು ಸಚಿವನಾಗಿ ಮತ್ತೆಲ್ಲಿ ಬಂದು ನಿಲ್ಬೇಕಂತ ಅವಕಾಶ ಕೊಟ್ಟಿದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ, ಕ್ಷೇತ್ರ ಜನರ ಆಶೀರ್ವಾದ ಎಂದು ಹೇಳಲಿಕ್ಕೆ ಇಚ್ಛಿಸಿ, ನಾನಿವತ್ತು ಇಡೀ ಜನತೆಯ ಪರವಾಗಿ KY ನಂಜೇಗೌಡರನ್ನು, ಈ ಊರಿನ ಎಲ್ಲ ಮಟ್ಟದ ಜನಪ್ರತಿನಿಧಿಗಳನ್ನು, ಅಧಿಕಾರಿ ವರ್ಗದವರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಮಾಲೂರು ಇವತ್ತು ಇಷ್ಟೊಂದು ಅಭಿವೃದ್ಧಿಯಾಗಿ ನೆಮ್ಮದಿಯ ಮತ್ತು ಸ್ವಾಭಿಮಾನ ಬದುಕಾಣುವ ಜನರಿದ್ದರೆ ಅದು ಬಹುಶಃ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ತತ್ವ ಆದರ್ಶ ಮತ್ತು KY ನಂಜೇಗೌಡರವರ ಅವಿರತವಾದ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಕ್ಷೇತ್ರದ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು KY ನಂಜೇಗೌಡ ಪ್ರಾಮಾಣಿಕತೆ ಮತ್ತು ಕಠಿಣ ದುಡಿಮೆ ಅರ್ಥ ಮಾಡಿಕೊಂಡು ಏನೆಲ್ಲ ಯೋಜನೆ ಇವತ್ತು ಸ್ಯಾಂಕ್ಷನ್ ಮಾಡಿದ್ದೀರ ಅದನ್ನು ಈಗಿನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇನ್ನಷ್ಟು ವೇಗ ಕೊಟ್ಟು ಬಹುಶಃ ಆದಷ್ಟು ಬೇಗನೆ ಪೂರ್ತಿಗೊಳಿಸಲಿಕ್ಕೆ ತನ್ನ ವಿಶೇಷವಾದ ಸಹಕಾರ ಕೊಟ್ಟಿದ್ರೆ ಅದು KY ನಂಜೇಗೌಡರ ಕಾರ್ಯಕ್ಷಮತೆ, ಅವರ ಚಾಣಕ್ಷತನ ಮತ್ತು KY ನಂಜೇಗೌಡರು ಈ ಕ್ಷೇತ್ರ ಜನರ ಮೇಲಿಟ್ಟಂತ ಪ್ರೀತಿ ವಿಶ್ವಾಸ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನಿವತ್ತು ಮಾಲೂರು ಜನತೆ ಸರ್ವ ಜನರಿಗೆ ಕೂಡ ಹೇಳಲಿಕ್ಕೆ ನಾನು ಬಯಸಿದಿಷ್ಟೇ, ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಇವತ್ತಿದೆ. ಕಾಂಗ್ರೆಸ್ ಪಕ್ಷ ಈ ಸಮಾಜದ ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ ಮತದವರಿಗೆ, ಎಲ್ಲ ಧರ್ಮದವರನ್ನು ಸಮಾನತೆಯಿಂದ ಕಂಡುಕೊಂಡು ಸರ್ವರು ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿಯ ಜೀವನ ಸಾಗಿಸುವಂತಹ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಹಲವಾರು ಯೋಜನೆ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದರೂ ಕೂಡ ಅದು BR ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅನುಗುಣವಾಗಿಯೇ ತನ್ನ ಸರ್ಕಾರವನ್ನು ಇವತ್ತು ನಡೆಸ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಯಾವ ಪ್ರದೇಶಕ್ಕೆ, ಯಾವ ಯಾವ ವರ್ಗಕ್ಕೆ ಏನೆಲ್ಲ ಇವತ್ತು ಅವರ ಹಕ್ಕನ್ನು ಸಿಕ್ಬೇಕ ಆ ಹಕ್ಕನ್ನು ಮುಕ್ತಿಸುತ್ತವೆ ಅದು ಕಾಂಗ್ರೆಸ್ ಪಕ್ಷದ ಮೊದಲ ಇವತ್ತು ಆದ್ಯತೆ. ಅದರ ಅನುಗುಣವಾಗಿಯೇ KY ನಂಜೇಗೌಡರು ಎಲ್ಲ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಕೊಡುವಂತ ಪ್ರತಿಯೊಂದು ಯೋಜನೆಯನ್ನು ಕೂಡ ಈ ಕ್ಷೇತ್ರ ಜನಸಾಮಾನ್ಯ ಕಾಲಬುಡಕ್ಕೆ ಮುಟ್ಟಿಸಲಿಕ್ಕೆ ತಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಯಾಕೆ ಸಂವಿಧಾನಬದ್ಧವಾಗಿ ಇವತ್ತು ಅಧಿಕಾರ ಬಂದಾಗ ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಯಾಕೆ ತನ್ನ ಅಧಿಕಾರ ನಡೆಸ್ತಂತ ಹೇಳಿಕೆ ಅಂತ ಹೇಳಿದ್ರೆ, ಇವತ್ತು ಈ ಭಾರತ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ದೇಶದ ಜನಸಾಮಾನ್ಯರು, ಬಡವರು, ರೈತರು, ಕೂಲಿ ಕಾರ್ಮಿಕರು, ಶೋಷಿತ ವರ್ಗದವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಈ ಸಮಾಜದ ಮಹಿಳೆಯರು, ಯುವಕರು, ಸಮಾಜದ ಸರ್ವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದ್ರೆ ಅದು ಈ ದೇಶದ ಪ್ರಧಾನಮಂತ್ರಿ ನೋಡಿ ಓಡಾಡುವುದಲ್ಲ, BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸುವಂತ ಕೆಲಸ ತಾವೆಲ್ಲರೂ ಕೂಡ ಖಂಡಿತವಾಗಿ ತಾವು ಮಾಡ್ತೀರಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಬೇಕಾಗಿಯೇ ಇತ್ತು ಸನ್ಮಾನ್ಯ ಹಿಂದೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಅವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಎಲ್ಲ ಏನು 5 ಗ್ಯಾರಂಟಿ ಇದ್ರ ಆ 5 ಗ್ಯಾರಂಟಿಯನ್ನು ಬಹುಶಃ ಇದು ಸಮರ್ಪಕವಾಗಿ ಮುಟ್ಟುವಂತ ಅವಕಾಶ ಮಾಡಿಕೊಡುವಂತ ವಿಚಾರ ಇವತ್ತಾಗಿದೆ. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಯಾರಿಗೆ ಭೂಮಿಯ RTC ಸಿಕ್ಲಿಲ್ವೋ ಅಂತ ಹಲವಾರು 20-30 ವರ್ಷಗಳಿಂದ ಅವರ ಮನೆಯಲ್ಲಿ ಜಾಗದಲ್ಲಿ ಇದ್ದಿದ್ರು ಕೂಡ ಇದು ನನ್ನ ಸ್ವಂತ ಮನೆ ಅಂತ ಹೇಳುವಂತ ಹಕ್ಕು ಯಾರಿಗೂ ಕೂಡ ಇರಲಿಲ್ಲ. ರೆವೆನ್ಯೂ ಮಿನಿಸ್ಟರ್ ಅಂತ ಕೃಷ್ಣ ಬೈರೇಗೌಡರು ಬಹುಶಃ ಈಗ ಯಾರಿಗೆ ಇವತ್ತು ಹಕ್ಕು ಪತ್ರ ಸಿಕ್ಲಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಪೋಡಿ ಮಾಡಿ ಅದಕ್ಕೆ ಕೊಡುವಂತ RTC ಕೊಡುವಂತ ಕಾನೂನು ಒಂದು ಸಿಸ್ಟಮ್ ಮಾಡಿದ ಕಾರಣ 6ನೇ ಗ್ಯಾರಂಟಿಯಾಗಿ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಅವರ ಭೂಮಿಯ ಆಧಾರ ಕೊಡುವಂತ ಕೆಲಸ ಇವತ್ತಾಯಿತು. ಭವಿಷ್ಯ ದಿನಗಳಲ್ಲಿ ಅವರ ಮಕ್ಕಳು ಇಂಜಿನಿಯರ್, ಅಡ್ವೊಕೇಟ್, ಪೊಲೀಸ್ ಆಫೀಸರ್, CA ಬೇರೆ ಬೇರೆ ಹಾಕೊಂಡು ಒಂದು ಕ್ರಾಂತಿಕಾರಿಯಾದ ಬದಲಾವಣೆ ತರಲಿಕ್ಕೆ ಬೇಕಾಗುವಂತ ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ KY ನಂಜೇಗೌಡರ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾನು ಇವತ್ತು ಗುರುತಿಸಿಕೊಂಡು ನಾನು ಸ್ಪೀಕರ್ ಆಗಿದ್ದಾಗಲೂ ಕೂಡ ಅಷ್ಟೇ KY ನಂಜೇಗೌಡರು ಮಾಲೂರು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ
ಮಾಲೂರಿನ ಜನತೆಗೆ ಸಿಕ್ಕುವಂತ ಸವಲತ್ತು ಸಿಕ್ಕದಿದ್ದಲ್ಲಿ ಎದ್ದು ನಿಂತು ಮಾತಾಡಿಕೊಂಡು ಬಹುಶಃ ಬಹಳ ವಿಶೇಷವಾದ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಆಗಾಗ ತಮ್ಮ ಆ ಒಂದು ಕ್ಷೇತ್ರದ ಮುಖ ಜನರ ಸಮಸ್ಯೆ ಮಾತಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ರು. ಅದಕ್ಕಾಗಿ ಬಹುಶಃ ಮಾಲೂರಿನ ಜನತೆ KY ನಂಜೇಗೌಡರಂತ ಶಾಸಕರು ಸಿಕ್ಕಿದೆ, ಅದು ನಿಮಗೆ ಅತ್ಯಂತ ದೊಡ್ಡ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತ ನಿಮ್ಮ ಪರವಾಗಿ, ಜನಸಾಮಾನ್ಯ ಪರವಾಗಿ, ಬಡವರ ಪರವಾಗಿ ಕಾಳಜಿಯನ್ನು ವಹಿಸಿಕೊಂಡು ಕೆಲಸ ಮಾಡುವಂತ ಶಾಸಕರಿಗೆ ನಿಮ್ಮ ಸಂಪೂರ್ಣವಾದ ಬೆಂಬಲ, ಸಂಪೂರ್ಣವಾದ ಸಹಕಾರ, ಸಂಪೂರ್ಣವಾದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಸನ್ಮಾನ್ಯ DK ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ ನಂತರ ಮಾನ್ಯ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ಒಂದು ವಿಶೇಷವಾದ ಸಲಹೆ ಸೂಚನೆ ಮುಖಾಂತರ ಡೆಪ್ಯೂಟಿ CM ಎಂಬುವಂತಹ ಪರಮೇಶ್ವರ ಜೊತೆಗೂಡಿಕೊಂಡು ಎಲ್ಲಾ ಸಚಿವ ಶಾಸಕರು ಒಗ್ಗಟ್ಟಾಗಿದ್ದುಕೊಂಡು ಇವತ್ತು ಆದಷ್ಟು ವೇಗದಲ್ಲೇ ತನ್ನ ಅಭಿವೃದ್ಧಿ ಕೆಲಸ ಇವತ್ತು ಚಾಲನೆ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ಇವತ್ತು ಯಾವ ರೀತಿಯ ವಿದ್ಯುತ್ ಸಂಚಾರ ಉಂಟಾಗಿದೆ ಅಂತ ಹೇಳಿದ್ರೆ, ನೀವು ಬಹುಶಃ ಇದ್ದು ಡೆಲ್ಲಿಗೆ ಹೋಗಿ, ಬಾಂಬೆಗೆ ಹೋಗಿ, ಗುಜರಾತಿಗೆ ಹೋಗಿ, ಯಾರಾದ್ರೂ ಇವತ್ತು ಯಾವುದಾದೊಂದು ರಾಜ್ಯದಲ್ಲಿ ಅತಿ ವೇಗದಲ್ಲಿ ಒಂದು ಸರ್ಕಾರ ಇವತ್ತು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ರೆ ಅದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ಬೆಲೆ ಹೆಮ್ಮೆ ಇವತ್ತು ಆಗುವಂತ ಅವಕಾಶ ಆಗ್ತದೆ. ಎಲ್ಲಾ ರಾಜ್ಯದ ಬೆಳವಣಿಗೆ ಸಂಬಂಧಪಟ್ಟಾಗೆ, ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಇವತ್ತು ಮೀಟಿಂಗ್ ಮಾಡಿ ಸೇರಿಕೊಂಡು ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡುವಂತ ಅವಕಾಶ ಇದ್ರೆ, ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ದೊಡ್ಡ ಕನಸು ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಪ್ರಪ್ರಥಮವಾದ ಸ್ಥಾನದಲ್ಲಿ ನಿಲ್ಬೇಕು. ವಿದೇಶದವರು ಯಾವುದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬಂದಾಗ ಅವರು ಡೆಲ್ಲಿ, ಬಾಂಬೆ ಬಿಟ್ಟು ಅವರು ಬ್ಯಾಂಗ್ಳೂರಿನಲ್ಲಿ ಬಂದು ನಿಲ್ಬೇಕಂತ ಹೇಳಿಕೊಂಡೆ ಇವತ್ತು ಎಲ್ಲಾ ಯೋಜನೆ ಮತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸನ್ಮಾನ್ಯ DK ಶಿವಕುಮಾರ್ ಇವತ್ತು ಅತಿ ಶೀಘ್ರ ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಅವರು ಬಹಳ ಉತ್ತಮವಾದ ಸಂದೇಶ ಅಂತ ತಮ್ಗೆಲ್ಲರಿಗೂ ಕೂಡ ನೀಡಲಿಕ್ಕೆ ಕೂಡ ಇದ್ದಾರೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಕರಾವಳಿ ಪ್ರದೇಶದಾಗಿದ್ದು ಕೂಡ ಕೋಲಾರ ಜಿಲ್ಲೆ ನಮ್ಮ ಎಂದಿಗೂ ಕೂಡ ನನಗೆ ಕೊಟ್ಟಂತ ಪ್ರೋತ್ಸಾಹವನ್ನು ಕೂಡ ನಾನು ಯಾವಾಗ ಕೂಡ ಖಂಡಿತವಾಗಿ ನೆನಪಿಟ್ಕೊಳ್ತೇನೆ ಅಂತ ಕೂಡ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ, ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮತ್ತೊಮ್ಮೆ ನನ್ನ ಪ್ರೀತಿಪೂರ್ವಕ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಲೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಸಚಿವರಾದ ಶ್ರೀ KY ನಂಜೇಗೌಡ ಅವರು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ.